ಎಲ್ಲರಿಗೂ ನಮಸ್ಕಾರ. ಒಂದು ಮಗು ಹುಟ್ಟಿದಾಗ ಅದರ ಮನಸ್ಸು ಖಾಲಿ ಹಾಳೆಯಂತೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಹಾಳೆ ಮೇಲೆ ಜ್ಞಾನದ ಚಿತ್ರಗಳು ಮೂಡೋದು ಹೇಗೆ? ಮಗುವಿನ ಬುದ್ಧಿಶಕ್ತಿ ಅಂದ್ರೆ ಇಂಟೆಲಿಜೆನ್ಸ್ ಹಂತ ಹಂತವಾಗಿ ಹೇಗೆ ಬೆಳೆಯುತ್ತೆ? ಬನ್ನಿ ಇವತ್ತು ಈ ಅದ್ಭುತ ಪಯಣವನ್ನು ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ನಮ್ಗೆ ದಾರಿ ತೋರಿಸೋದು ಖ್ಯಾತ ಮನಃಶಾಸ್ತ್ರಜ್ಞ ಜೀನ್ ಪಿಯಾಜೆ ಅವರ ಸಿದ್ಧಾಂತ. ಇವತ್ತಿನ ನಮ್ಮ ಪಯಣದ ರೋಡ್ ಮ್ಯಾಪ್ ಇಲ್ಲಿದೆ. ನಾವು ಧ್ಯಾನದ 4 ಮುಖ್ಯ ಹಂತಗಳನ್ನ ನೋಡ್ಲಿದ್ದೇವೆ. ಮಗು ತನ್ನ ಇಂದ್ರಿಯಗಳಿಂದ ಜಗತ್ತನ್ನು ಕಲಿಯೋದ್ರಿಂದ ಹಿಡಿದು ಕಾಂಪ್ಲೆಕ್ಸ್ ಆದ ಐಡಿಯಾಗಳ ಬಗ್ಗೆ ಯೋಚನೆ ಮಾಡೋವರೆಗೂ ಈ ಜ್ಞಾನದ ಏಣಿಯನ್ನ ಒಟ್ಟಿಗೆ ಹತ್ತೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಪಿಯಾಜೆ ಅವರ ಪ್ರಕಾರ ಪ್ರತಿಯೊಂದು ಮಗುವು ತನ್ನ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳಲು ಈ 4 ಸ್ಟೇಜ್ಗಳನ್ನು ದಾಟಲೇಬೇಕು. ಇದು ಒಂದರ ಮೇಲೊಂದು ಇಟ್ಟಿಗೆ ಇಟ್ಟು ಮನೆ ಕಟ್ಟಿದ ಹಾಗೆ. ಪ್ರತಿಯೊಂದು ಹಂತವು ಮುಂದಿನ ಹಂತಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಿರುತ್ತೆ. ಪಿಯಾಜೆ ಅವರ ಇಡೀ ಜೀವನದ ರಿಸರ್ಚ್ ಶುರುವಾಗಿದ್ದೇ ಈ ಒಂದು ಸಿಂಪಲ್ ಪ್ರಶ್ನೆಯಿಂದ: ಮಗುವಿನ ಮನಸ್ಸು ಬೆಳೆಯೋದು ಹೇಗೆ? ಅವರು ಕಂಡುಹಿಡಿದ ಒಂದು ಅದ್ಭುತ ಸತ್ಯ ಏನಂದ್ರೆ, ಮಕ್ಕಳು ದೊಡ್ಡವರ ಮಿನಿ ವರ್ಷನ್ ಅಲ್ಲ. ಅವರ ಯೋಚನೆ ಮಾಡೋ ರೀತಿ, ಅವರ ತರ್ಕ, ಅವರ ಜಗತ್ತು ಎಲ್ಲವೂ ಸಂಪೂರ್ಣವಾಗಿ ಬೇರೆ. ಹಾಗಾದ್ರೆ ಈ ಬೆಳವಣಿಗೆ ಹಿಂದಿನ ಸೀಕ್ರೆಟ್ ಏನು? ಇವೇ ನೋಡಿ ಆ 4 ಜ್ಞಾನದ ಮೆಟ್ಟಿಲುಗಳು. ಹುಟ್ಟಿದಾಗಿನ ಸೆನ್ಸರಿ ಮೋಟಾರ್ ಸ್ಟೇಜಿಂದ ಹಿಡಿದು ಹದಿಹರಿಯದಲ್ಲಿ ಬರುವ ಫಾರ್ಮಲ್ ಆಪರೇಷನಲ್ ಸ್ಟೇಜ್ವರೆಗೂ ನಮ್ಮ ಯೋಚನಾ ಶಕ್ತಿ ಹೇಗೆ ಬದಲಾಗುತ್ತೆ ಅಂತ ಒಂದೊಂದಾಲಿ ಡೀಟೇಲ್ ಆಗಿ ನೋಡೋಣ. ಬನ್ನಿ. ಮೊದಲನೇ ಮೆಟ್ಟಿಲು ಇಂದ್ರಿಯಗಳ ಜಗತ್ತು, ಅಂದ್ರೆ ಸೆನ್ಸರಿ ಮೋಟರ್ ಸ್ಟೇಜ್. ಹುಟ್ಟಿನಿಂದ ಸುಮಾರು 2 ವರ್ಷದ ತನಕ ಮಗುವಿಗೆ ಪ್ರಪಂಚ ಅಂದ್ರೆ ಏನು? ಅದರ ಪಂಚೇಂದ್ರಿಯಗಳು ಮತ್ತು ಅದರ ಚಲನವಲನಗಳು ಅಷ್ಟೇ. ಕೈಗೆ ಸಿಕ್ಕಿದನ್ನೆಲ್ಲ ಮುಟ್ಟೋದು, ಬಾಯ್ಗೆ ಹಾಕ್ಕೊಳ್ಳೋದು, ಶಬ್ದ ಕೇಳೋದು, ಹೀಗೆ ಆಕ್ಟಿವ್ ಆಗಿ ಜಗತ್ತಿನ ಬಗ್ಗೆ ಕಲಿತಿರುತ್ತೆ. ಈ ಹಂತದ ಒಂದು ಅತಿ ದೊಡ್ಡ ಮೈಲಿಗಲ್ಲು ಅಂದ್ರೆ ಆಬ್ಜೆಕ್ಟ್ ಪರ್ಮನೆನ್ಸ್. ಅಂದ್ರೆ ಒಂದು ವಸ್ತು ಕಣ್ಣಿಗೆ ಕಾಣ್ತಾ ಇಲ್ಲ ಅಂದ್ರೂ ಅದು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅನ್ನೋ ಅರಿವು ಬರೋದು. ಇದು ಮಗುವಿನ ಮೆಮರಿ ಡೆವಲಪ್ಮೆಂಟ್ನ ಮೊದಲ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಪುಟ್ಟ ಮಗು ಆಟ ಆಡ್ತಾ ಇರುತ್ತೆ. ಅಮ್ಮ ಪಕ್ಕದ ರೂಮಿಗೆ ಹೋದ್ರೆ ಸಾಕು, ಜೋರಾಗಿ ಅಳೋಕೆ ಶುರು ಮಾಡುತ್ತೆ. ಯಾಕಂದ್ರೆ ಮಗುವಿನ ಪ್ರಕಾರ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಅಮ್ಮ ಕಾಣಿಸ್ತಿಲ್ಲ ಅಂದ್ರೆ ಅಮ್ಮ ಇಲ್ಲವೇ ಇಲ್ಲ. ಆದ್ರೆ ಈ ಆಬ್ಜೆಕ್ಟ್ ಪರ್ಮನೆನ್ಸ್ ಬಂದ್ಮೇಲೆ ಅದಕ್ಕೆ ಗೊತ್ತಾಗುತ್ತೆ, ಓ, ಅಮ್ಮ ಎಲ್ಲೂ ಹೋಗಿಲ್ಲ, ನಮ್ ಜೊತೆ ಕಣ್ಣ ಮುಚ್ಚಾಳೆ ಆಡ್ತಿದ್ದಾರೆ ಅಂತ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಹಂತದಲ್ಲಿ ಮಗು ತುಂಬಾ ಈಗೋಸೆಂಟ್ರಿಕ್ ಆಗಿರುತ್ತೆ. ಅಂದ್ರೆ ನನ್ನ ಪ್ರಪಂಚವೇ ನಿಜವಾದ ಪ್ರಪಂಚ. ನನಗೇನ್ ಕಾಣಿಸ್ತೋ ಎಲ್ಲರಿಗೂ ಅದೇ ಕಾಣಿಸ್ತೆ, ನನಗೇನ್ ಅನಿಸ್ತೋ ಎಲ್ಲರಿಗೂ ಅದೇ ಅನ್ಸುತ್ತೆ ಅಂತ ಅಂದ್ಕೊಂಡಿರುತ್ತೆ. ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಕ್ಕೆ ಅದಕ್ಕೆ ಇನ್ನೂ ಆಗಲ್ಲ. ಸರಿ, ಈಗ 2ನೇ ಹಂತಕ್ಕೆ ಜಿಗಿಯೋಣ. ಇದು ಕಲ್ಪನೆ ಮತ್ತು ಸಂಕೇತಗಳ ಜಗತ್ತು. ಸುಮಾರು 2ರಿಂದ 7 ವರ್ಷಗಳ ಕಾಲ ಇದು ಮಕ್ಕಳ ಪಾಲಿಗೆ ಒಂದು ಫ್ಯಾಂಟಸಿ ಲೋಕ. ಇಲ್ಲಿ ಕಲ್ಪನೆಗೆ ಎಲ್ಲೇ ಇರಲ್ಲ. ಈ ಸ್ಟೇಜಲ್ಲಿ ಮಕ್ಕಳು ಸಿಂಬಲ್ಸ್ ಬಳಸೋಕೆ ಕಲಿತಾರೆ. ಅಂದ್ರೆ ಒಂದು ಬಾಳೆಹಣ್ಣನ್ನು ಫೋನ್ ಅಂತ ಅಂದ್ಕೊಂಡು ಮಾತಾಡಬಹುದು, ಅಥವಾ ಒಂದು ಕೋಲನ್ನು ಕುದುರೆ ಮಾಡಿ ಸವಾರಿ ಮಾಡಬಹುದು. ಅವರ ಡ್ರಾಯಿಂಗ್ ನೋಡಿ, ಅದರಲ್ಲಿ ಅಮ್ಮನನ್ನ ಅತಿ ದೊಡ್ಡದಾಗಿ ಬಿಡಿಸಿರಬಹುದು. ಯಾಕೆಂದ್ರೆ ಅವರ ಪ್ರಪಂಚದಲ್ಲಿ ಅಮ್ಮನೇ ಅತಿ ಮುಖ್ಯ ವ್ಯಕ್ತಿ. ಅವರ ಪಾಲಿಗೆ ಅವರ ಆಟದ ಗೊಂಬೆಗಳಿಗೆಲ್ಲ ಜೀವ ಇರುತ್ತೆ, ಅವುಗಳಿಗೆ ನೋವಾಗುತ್ತೆ, ಖುಷಿಯಾಗುತ್ತೆ ಅಂತ ನಂಬಿರ್ತಾರೆ. ಮೊದಲಿನ ಹಂತದ ಹಾಗೆ ಇಲ್ಲೂ ಕೂಡ ಈಗೋಸೆಂಟ್ರಿಸಮ್ ಮುಂದುವರಿಯುತ್ತೆ. ಅಂದ್ರೆ ನನಗೆ ಚಾಕ್ಲೇಟ್ ಇಷ್ಟ, ಹಾಗಾಗಿ ಅಪ್ಪನಿಗೂ ಚಾಕ್ಲೇಟ್ ಇಷ್ಟ ಇರಲೇಬೇಕು. ನನ್ನ ಬರ್ತ್ಡೇಗೆ ನನಗೇನ್ ಗಿಫ್ಟ್ ಬೇಕೋ ಅದನ್ನೇ ನನ್ನ ಫ್ರೆಂಡ್ ಬರ್ತ್ಡೇಗೂ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ತಮ್ಮ ಯೋಚನೆಗೂ ಬೇರೆಯವರ ಯೋಚನೆಗೂ ವ್ಯತ್ಯಾಸ ಇದೆ ಅಂತ ಗೊತ್ತಾಗೋದ್ರಿಂದ. ಪಿಯಾಜೆ ಈ ಸಮಯವನ್ನ ದಿ ಇಂಟ್ಯೂಟಿವ್ ಏಜ್ ಅಂತ ಕರೀತಾರೆ. 4 ವರ್ಷದ ಮಗುವನ್ನ ನೋಡಿ ಅವರ ಬಾಯಲ್ಲಿ ಪ್ರಶ್ನೆಗಳ ಸುರಿಮಳೆ. ಸೂರ್ಯ ಯಾಕೆ ಹಳದಿ ಇದ್ದಾನೆ? ಪಕ್ಷಿಗಳು ಯಾಕೆ ಹಾಡ್ತವೆ? ಯಾಕೆ, ಹೇಗೆ, ಏನು? ಅವರ ಕುತೂಹಲಕ್ಕೆ ಕೊನೆಯೇ ಇರಲ್ಲ. ಅವರಿಗೆ ಉತ್ತರಗಳು ಗೊತ್ತಿರುತ್ತೆ ಅಂತ ಅವರಿಗೆ ಅನ್ಸುತ್ತೆ, ಆದರೆ ಆ ಉತ್ತರ ಹೇಗೆ ಬಂತು ಅಂತ ವಿವರಿಸೋಕೆ ಅವರಿಲಾಗಲ್ಲ. ಬನ್ನಿ 3ನೇ ಹಂತಕ್ಕೆ ಹೋಗೋಣ. ತರ್ಕದ ಉದಯ. 7ರಿಂದ 11 ವರ್ಷಗಳ ಈ ಸಮಯ ಮಗುವಿನ ಯೋಚನಾ ಲಹರಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಇಲ್ಲಿಂದ ಲಾಜಿಕಲ್ ಥಿಂಕಿಂಗ್ ಶುರುವಾಗತ್ತೆ. ಈ ಹಂತದ ಒಂದು ದೊಡ್ಡ ಸಾಧನೆ ಅಂದ್ರೆ ಕನ್ಸರ್ವೇಷನ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು. ಇದು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬೋದು, ಆದ್ರೆ ತುಂಬಾ ಸಿಂಪಲ್. ಒಂದು ವಸ್ತುವಿನ ಆಕಾರ ಬದಲಾದ್ರೂ ಅದರ ಒಟ್ಟು ಪ್ರಮಾಣ ಬದಲಾಗಲ್ಲ ಅನ್ನೋ ಲಾಜಿಕ್ ಮಕ್ಕಳಿಗೆ ಅರ್ಥ ಆಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಹಿಂದಿನ ಹಂತದ ಮಗುವಿನ ಮುಂದೆ ಒಂದು ಚಿಕ್ಕ ಅಗಲವಾದ ಸ್ಟೀಲ್ ಲೋಟದಲ್ಲಿರುವ ಲಸ್ಸಿಯನ್ನ
ಒಂದು ಉದ್ದ ಸಪೂರವಾದ ಗ್ಲಾಸಿಗೆ ಸುರಿದ್ರೆ ಆ ಮಗು ಉದ್ದ ಗ್ಲಾಸಿನಲ್ಲೇ ಹೆಚ್ಚು ಲಸ್ಸಿ ಇದೆ ಅಂತ ಹೇಳುತ್ತೆ. ಯಾಕಂದ್ರೆ ಅದು ಎತ್ತರವಾಗಿ ಕಾಣಿಸುತ್ತೆ. ಆದ್ರೆ ಈ 3ನೇ ಹಂತದಲ್ಲಿರುವ ಮಗುವಿಗೆ ಪಾತ್ರೆಯ ಆಕಾರ ಬದಲಾಯ್ತು ಅಷ್ಟೆ. ಲಸ್ಸಿಯ ಪ್ರಮಾಣ ಒಂದೇ ಇದೆ ಅನ್ನೋ ತರ್ಕ ಕ್ಲೀನಾಗಿ ಅರ್ಥವಾಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್, ಈ ಹಂತದಲ್ಲಿ ಅವರ ಈಗೋಸೆಂಟ್ರಿಸಮ್ ಕಡಿಮೆ ಆಗತ್ತೆ. ಬೇರೆಯವ್ರಿಗೂ ಅವರದೇ ಆದ ಯೋಚನೆ, ಭಾವನೆ, ಇಷ್ಟ ಕಷ್ಟಗಳು ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ ಶುರು ಮಾಡ್ತಾರೆ. ಅಂದ್ರೆ ಬೇರೆಯವರ ಶೂಸ್ನಲ್ಲಿ ನಿಂತು ಯೋಚನೆ ಮಾಡೋ ಸಾಮರ್ಥ್ಯ ನಿಧಾನವಾಗಿ ಬೆಳೆಯುತ್ತೆ. ಈಗ ನಾವು ಕೊನೆಯ ಮತ್ತು ಅತ್ಯುನ್ನತ ಹಂತಕ್ಕೆ ಬಂದಿದ್ದೇವೆ, ಅಮೂರ್ತ ಚಿಂತನೆ ಅಥವಾ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್. ಸುಮಾರು 12 ವರ್ಷದ ನಂತರ ಮನಸ್ಸು ಒಂದು ಹೊಸ ಸೂಪರ್ ಪವರ್ ಪಡೆಯುತ್ತೆ. ಅದು ಕಣ್ಣಿಗೆ ಕಾಣದ, ಕೈಗೆ ಸಿಗದ ಐಡಿಯಾಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ಶಕ್ತಿ. ಯೋಚನೆ ಮಾಡಿ ನೋಡಿ, ಪ್ರೀತಿ, ನ್ಯಾಯ, ದೇಶಭಕ್ತಿ, ನೈತಿಕತೆ, ಯಶಸ್ಸು, ವೈಫಲ್ಯ, ಈ ಪದಗಳನ್ನೆಲ್ಲ ನಾವು ಮುಟ್ಟೋಕೆ ಆಗಲ್ಲ, ನೋಡೋಕೆ ಆಗಲ್ಲ. ಆದ್ರೂ ಈ ವಿಷಯಗಳ ಬಗ್ಗೆ ನಾವು ಗಂಟೆಗಟ್ಲೆ ತರ್ಕಬದ್ಧವಾಗಿ ಚರ್ಚೆ ಮಾಡಬಹುದು. ಈ ಸಾಮರ್ಥ್ಯ ಬೆಳೆಯೋದೇ ಈ ಹಂತದಲ್ಲಿ. ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡೋದು, ಸರಿ ತಪ್ಪುಗಳ ಬಗ್ಗೆ ಆಳವಾಗಿ ಚಿಂತಿಸೋದು, ಇದೆಲ್ಲ ಇಲ್ಲಿಂದಾನೇ ಶುರುವಾಗೋದು. ಈಗ ಅವರ ಮೆದುಳು ಕಾಂಪ್ಲೆಕ್ಸ್ ಆದ ತಾರ್ಕಿಕ ಚಿಂತನೆಯನ್ನು ಮಾಡಬಲ್ಲದು. ಅಂದ್ರೆ ಹೀಗಾಗಿದ್ರೆ ಏನಾಗಿತ್ತು ಅಥವಾ ಹಾಗಾಗ್ದಿದ್ರೆ ಏನಾಗಿತ್ತು ಅನ್ನೋ ಕಾಲ್ಪನಿಕ ಸನ್ನಿವೇಶಗಳ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬರಬಲ್ಲರು. ಇದರಿಂದಾನೇ ಅವರು ತಮ್ಮ ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತಾರೆ. ಹಾಗಾದ್ರೆ ಪಿಯಾಜೆ ಅವರ ಈ ಸಿದ್ಧಾಂತದ ನಿಜವಾದ ಕೊಡುಗೆ ಏನು? ಸರಳವಾಗಿ ಹೇಳ್ಬೇಕಂದ್ರೆ ಅವರು ನಾವು ಮಕ್ಕಳನ್ನು, ಅವರ ಮನಸ್ಸನ್ನು ನೋಡುವ ದೃಷ್ಟಿಯನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಟ್ರು. ಪಿಯಾಜೆ ನಿಜಕ್ಕೂ ಒಬ್ಬ ಜೀನಿಯಸ್. ಯೋಚನೆ ಮಾಡಿ, ಕೇವಲ 11ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಸೈಂಟಿಫಿಕ್ ಪೇಪರ್ ಪಬ್ಲಿಷ್ ಮಾಡಿದ್ರು. ಅವರು ಮಕ್ಕಳ ಐಕ್ಯೂ ಟೆಸ್ಟ್ಗಳ ಮೇಲೆ ಕೆಲಸ ಮಾಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸಿದ್ರು. ಚಿಕ್ಕ ಮಕ್ಕಳು ಕೊಡುವ ತಪ್ಪು ಉತ್ತರಗಳಲ್ಲಿ ಒಂದು ಪ್ಯಾಟರ್ನ್ ಇತ್ತು. ಈ ಒಂದು ಗಮನವೇ ಅವರನ್ನ ತಮ್ಮ ಜೀವನ ಪೂರ್ತಿ ಮಕ್ಕಳ ಮನಸ್ಸನ್ನು ಅಧ್ಯಯನ ಮಾಡೋಕೆ ಪ್ರೇರೇಪಿಸಿತು. ಅವರ ಇಡೀ ಸಂಶೋಧನೆಯ ಸಾರಾಂಶವೇ ಈ ಒಂದು ಮಾತಿನಲ್ಲಿದೆ. ಚಿಕ್ಕ ಮಕ್ಕಳು ತಪ್ಪು ಉತ್ತರ ನೀಡೋದಿಲ್ಲ, ಅವರು ವಿಭಿನ್ನವಾಗಿ ಯೋಚಿಸ್ತಾರೆ. ಅವರ ಉತ್ತರ ನಮಗೆ ತಪ್ಪು ಅಂತ ಅನ್ಸಿದ್ರೆ ನಾವು ಅವರ ಜಗತ್ತನ್ನು, ಅವರ ಲಾಜಿಕನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅವರ ರಿಯಾಲಿಟಿನೇ ಬೇರೆ. ಪಿಯಾಜೆ ಅವರ ಈ ಅದ್ಭುತ ಪಯಣವನ್ನು ತಿಳಿದ ಮೇಲೆ ನಮ್ಮೆಲ್ಲರ ಮುಂದಿರುವ ದೊಡ್ಡ ಪ್ರಶ್ನೆ ಇದು. ಈ ಜ್ಞಾನವನ್ನು ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ಇರುವ ಮಕ್ಕಳ ಬೆಳವಣಿಗೆಯ ಪ್ರತಿಯೊಂದು ಹಂತವನ್ನು ಅರ್ಥ ಮಾಡಿಕೊಂಡು ಪೋಷಕರಾಗಿ, ಶಿಕ್ಷಕರಾಗಿ ಮತ್ತು ಒಂದು ಸಮಾಜವಾಗಿ ನಾವು ಅವರಿಗೆ ಇನ್ನೂ ಚೆನ್ನಾಗಿ ಹೇಗೆ ಸಪೋರ್ಟ್ ಮಾಡಬಹುದು? ಖಂಡಿತ ಇದರ ಬಗ್ಗೆ ಯೋಚನೆ ಮಾಡಿ. ಧನ್ಯವಾದಗಳು.